ನಮಸ್ಕಾರ ವೀಕ್ಷಕರೇ ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಅಲ್ಲೋಲ ಕಲ್ಲೋಲ ಶುರುವಾಗಿದೆ. ಅಚ್ಚರಿಯ ಬೆಳವಣಿಗೆಗಳಾಗ್ತಾ ಇದೆ. ಶತಾಯಗತಾಯ ವಿಜೇಂದ್ರ ಅವರನ್ನ ಕೆಳಗಿಳಿಸಲೇಬೇಕು ಅಂತ ಯತ್ನಾಳ್ ಬಣ ಪಣ ತೊಟ್ಟಿದೆ. ಇದರ ಮುಂದುವರೆದ ಭಾಗವಾಗಿ ಈಗ ಯತ್ನಾಳ್ ಟೀಮ್ ಕಡೆಯಿಂದ ಬಿಜೆಪಿ ಹೈಕಮಾಂಡ್ಗೆ ಬಿಗ್ ಶಾಕ್ ಎದುರಾಗಿದೆ. ಯತ್ನಾಳ್ ಅಂಡ್ ಟೀಮ್ ದಂಡ ಯಾತ್ರೆಯನ್ನು ಶುರು ಮಾಡಿದೆ. ಪರಿಣಾಮ ಎಷ್ಟರ ಮಟ್ಟಿಗೆ ಬಿಜೆಪಿಯಲ್ಲಿ ಸಂಚಲನ ಮೂಡಿದೆ ಅಂದರೆ ಯತ್ನಾಳ್ ರಾಜೀನಾಮೆ ಕೊಡ್ತಾರೆ, ಕರ್ನಾಟಕದಲ್ಲಿ ಹೊಸ ಪಕ್ಷ ಉದಯಕ್ಕೆ ಕಾರಣ ಆಗ್ತಾರೆ ಅನ್ನೋಷ್ಟರ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ಅದಕ್ಕೂ ಮಿಗಿಲಾಗಿ ಯತ್ನಾಳ್ ಅವರು ತಮ್ಮ ಅಂತಿಮ ನಿರ್ಧಾರವನ್ನು ಸಹ ತಿಳಿಸಾಗಿದೆ. ಇದು ಬಿಜೆಪಿ ನಾಯಕರಿಗೆ ಬ್ಯಾಕ್ ಟು ಬ್ಯಾಕ್ ಶಾಕ್ ಅಂತಲೇ ಹೇಳಬಹುದು. ವಿಜೇಂದ್ರ ಅವರ ಬಂಡವಾಳವನ್ನು ಬಿಚ್ಚಿಡ್ತೀವಿ ಅಂತ ಗುಡುಕ್ತಿದ್ದಾರೆ. ವಿಜೇಂದ್ರ ಅಂಡ್ ಟೀಮ್ ವಿರುದ್ಧವಾಗಿ ಹೈಕಮಾಂಡ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ. ಆರೋಪಗಳ ಸುರಿಮಳೆಗೈದು ಆರೋಪ ಪಟ್ಟಿಯ ಸಂದೇಶವನ್ನು ದೆಹಲಿ ನಾಯಕರ ಕಿವಿಗೆ ಹಾಕೋಕೆ ಹೊರಟಿದ್ದಾರೆ. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಇದ್ಕೊಂಡೆ ಯತ್ನಾಳ್ ಅಂಡ್ ಟೀಮ್ ವಿರುದ್ಧವಾಗಿ ವಿಜೇಂದ್ರ ಟೀಮ್ ಕತ್ತಿ ಮಸಿತಾ ಇದೆ. ಇದರ ನಡುವೆ ಒಂದೆರಡು ಸ್ಫೋಟಕ ವಿಚಾರಗಳು ಬಯಲಾಗಿದೆ. ವಿಜೇಂದ್ರ ಅವರ ಸಿಂಗಾಪುರ ಸೀಕ್ರೆಟ್ ಅನ್ನ ಯತ್ನಾಳ್ ಅವರು ಬಿಚ್ಚಿಟ್ರೆ, ಯತ್ನಾಳ್ ಮಗನ ಸೀಕ್ರೆಟ್ ಅನ್ನು ಸಿಡಿಸೋ ಪ್ಲಾನ್ ಅಲ್ಲಿ ವಿಜೇಂದ್ರ ಟೀಮ್ ಇದೆ ಅಂತ ಚರ್ಚೆ ಆಗ್ತಾ ಇದೆ. ಈತ ಏನೇ ಆದರೂ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯೋದಿಲ್ಲ ಅನ್ನುವ ಅತಿಯಾದ ಆತ್ಮವಿಶ್ವಾಸದಲ್ಲಿ ವಿಜೇಂದ್ರ ಇದ್ದಾರೆ. ಹೀಗಾಗಿ ಈಗ ಹೈಕಮಾಂಡ್ ಏನ್ ಮಾಡುತ್ತೆ ಅನ್ನೋದೇ ಎಲ್ಲರ ಕುತೂಹಲ. ಹಾಗಾದ್ರೆ ಹೊಸ ಪಕ್ಷವನ್ನ ಕಟ್ತಾರ ಕರ್ನಾಟಕದ ಹುಲಿ ಯತ್ನಾಳ್? ಮಾಡು ಇಲ್ಲವೇ ಮಡಿ ಅಂತ ಅಂತಿಮ ನಿರ್ಧಾರಕ್ಕೆ ಬಂದ್ರ ವಿಜೇಂದ್ರ ವಿರೋಧಿ ಬಣ. ಯಡಿಯೂರಪ್ಪ ಪುತ್ರನ ಪ್ರಚಂಡ ಆತ್ಮವಿಶ್ವಾಸದ ಹಿಂದಿನ ರಹಸ್ಯ ಏನು? ಈ ಎರಡೂ ಬಣದ ಮುಂದಿನ ನಡೆ ಏನು? ಬಿಜೆಪಿ ಹೈಕಮಾಂಡ್ನ ಸೈಲೆನ್ಸ್ನ ಹಿಂದಿನ ಮರ್ಮ ಏನು? ಆ ಎಲ್ಲದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆ ವಿಚಾರ ನಿರ್ಣಾಯಕ ಘಟ್ಟಕ್ಕೆ ಬಂದು ತಲುಪಿದೆ. ಕಳೆದೊಂದು ವರ್ಷದಿಂದ ಬಿಜೆಪಿ ಮನೆಯೊಂದು ಮೂರು ಬಾಗಿಲು ಅನ್ನುವಂತಹ ಪರಿಸ್ಥಿತಿಯಲ್ಲಿದೆ. ಅಧಿಕೃತವಾಗಿ ಪಕ್ಷ ಇಬ್ಬಾಗ ಆಗದೇ ಇದ್ರೂ ಪಕ್ಷದ ನಾಯಕರ ಮನಸ್ಥಿತಿ ಇಬ್ಬಾಗ ಆಗಿದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಪಕ್ಷ ಅಧಿಕಾರದಲ್ಲಿ ಇಲ್ಲದೇ ಇದ್ರೂ ಪಕ್ಷದ ಅಧ್ಯಕ್ಷ ಗಾದಿಗಾಗಿ ಈಗ ತಿಕ್ಕಾಟ ನಡೀತಾ ಇದೆ. ಎರಡೂ ಬಣಗಳು ಪರಸ್ಪರ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಿದೆ. ಹಾಗಾದ್ರೆ ಈ ರೀತಿಯ ಪರಿಸ್ಥಿತಿ ಕಾರಣ ಏನಾಗಿದ್ದು ಅನ್ನೋದನ್ನ ನೋಡಿದ್ರೆ ಬಿಜೆಪಿ ಹೈಕಮಾಂಡ್ನತ್ತ ಎಲ್ಲರೂ ಮುಖ ಮಾಡಬೇಕಾಗುತ್ತೆ. ಸದ್ಯ ಪಕ್ಷ ಅಧಿಕಾರದಲ್ಲಿಲ್ಲ. ಪಕ್ಷವನ್ನ ಇನ್ನಷ್ಟು ಬಲಪಡಿಸೋದಕ್ಕೆ ಇದು ಸುಸಂದರ್ಭ. ದಕ್ಷಿಣ ಭಾರತದಲ್ಲಿ ಬಿಜೆಪಿಯ ಕೋಟೆಯನ್ನು ನಿರ್ಮಿಸಬೇಕು ಅಂದ್ರೆ ಅದಕ್ಕೆ ತಳಹದಿನೇ ಕರ್ನಾಟಕ. ಆದರೆ ಬಿಜೆಪಿಯ ವರಿಷ್ಠರು ರಾಜ್ಯ ಬಿಜೆಪಿಯ ಒಳಜಗಳವನ್ನು ತೀರಾ ನಿರ್ಲಕ್ಷಿಸಿದಂತೆ ಕಾಣಿಸ್ತಾ ಇದೆ. ಪರಿಣಾಮ ದೆಹಲಿ ಚುನಾವಣೆಯಲ್ಲಿ ಬ್ಯುಸಿಯಾಗಿದ್ದ ಹೈಕಮಾಂಡ್ ನಾಯಕರಿಗೆ ಈಗ ಕರ್ನಾಟಕದಿಂದ ಶಾಕ್ ಎದುರಾಗಿದೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದಲ್ಲಿ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ವಿಜೇಂದ್ರ ವಿರೋಧಿ ಬಣ ಬೀಡು ಬಿಟ್ಟಿದೆ. ಯತ್ನಾಳ್ ಅವರ ಟೀಮ್ನಲ್ಲಿ GM ಸಿದ್ದೇಶ್ವರ್ ಅವರು, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, BP ಹರೀಶ್ ಸೇರಿ ಅನೇಕರಿದ್ದಾರೆ. ಸೋಮವಾರ ಹೋಗಿದ್ದ ಈ ತಂಡಕ್ಕೆ ಇಲ್ಲಿವರೆಗೂ ಅಮಿತ್ ಶಾ ಅವರ ದರ್ಶನ ಸಿಕ್ಕಿಲ್ಲ. ಇನ್ನು ಅವರು ಹೋಗಿರೋದು ಖಾಲಿ ಕೈಯಲ್ಲ, ವಿಜಯೇಂದ್ರ ಅವರ ವಿರುದ್ಧವಾಗಿ ಆರೋಪ ಪಟ್ಟಿಯನ್ನೇ ಸಿದ್ಧಪಡಿಸಿಕೊಂಡು ಹೋಗಿದೆ. ಕುಮಾರ್ ಬಂಗಾರಪ್ಪ, NR ಸಂತೋಷ್ ಅವರು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಅಲ್ಲದೆ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಹಾಗೆ ಶ್ರೀಮಂತ ಪಾಟೀಲ್ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ದೂರನ್ನು ಕೊಟ್ಟಿದ್ದೀವಿ, JP ನಡ್ಡಾ ಅವರನ್ನು ಸಹ ಭೇಟಿಯಾಗಿದ್ದೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ಸಂಸತ್ತಿನಲ್ಲಿ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರನ್ನು ಸಹ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ. ಆ ಮೂಲಕ ಇಡೀ ತಂಡ ದಲಿತ ಹಾಗೂ OBC ಅಸ್ತ್ರವನ್ನ ಪ್ರಯೋಗ ಮಾಡಿ ಯಶಸ್ವಿಯಾಗಿದೆ. ಈಗ ಯತ್ನಾಳ್ ತಂಡ ಲಿಂಗಾಯತ ಬ್ರಹ್ಮಾಸ್ತ್ರವನ್ನ ಬಿಡೋದಕ್ಕೆ ಸಜ್ಜಾಗಿದೆ. ಯತ್ನಾಳ್ ಮತ್ತು ಮಾಜಿ ಸಂಸದ ಸಿದ್ದೇಶ್ವರ್ ಅವರ ನೇತೃತ್ವದಲ್ಲಿ ವರಿಷ್ಠರ ಭೇಟಿಗೆ ಪ್ರಯತ್ನಿಸ್ತಾ ಇದೆ. ಇದು ಖಂಡಿತವಾಗ್ಲೂ ಬಿಜೆಪಿ ಹೈಕಮಾಂಡ್ಗೆ ಉಗುಳೋಕೋ ಆಗಲ್ಲ, ನುಂಗೋಕೋ ಆಗಲ್ಲ ಅನ್ನುವಂತಹ ಪರಿಸ್ಥಿತಿ. ರಾಜ್ಯ ಬಿಜೆಪಿಯನ್ನ ನಿರ್ಲಕ್ಷಿಸಿದರ ಪರಿಣಾಮವನ್ನ ಈಗ ಅನುಭವಿಸಬೇಕಾಗಿದೆ. ಅಷ್ಟಕ್ಕೂ ಯತ್ನಾಳ್ ಬಣದ ಬೇಡಿಕೆ ಏನು ಅನ್ನೋದನ್ನ ನೋಡಿದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಮೊದಲನೇದೇ ವಿಜಯೇಂದ್ರ ಅವರು ಯಾವುದೇ ಕಾರಣಕ್ಕೂ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬಾರದು ಅನ್ನೋದು. ಪಕ್ಷದಲ್ಲಿ ಆಂತರಿಕ ಚುನಾವಣೆಯನ್ನ ಅವರು ಎದುರಿಸಲಿ, ಆಮೇಲೆ ನೋಡೋಣ. ಕುಟುಂಬ ರಾಜಕಾರಣ, ಭ್ರಷ್ಟಾಚಾರ ಮುಕ್ತ ಹಾಗೆ ಹಿಂದುತ್ವ ವಿರೋಧಿಗಳನ್ನ ಪಟ್ಟದಿಂದ ಕೆಳಗಿಳಿಸಬೇಕು ಅಂತ ಪಟ್ಟು ಹಿಡಿತಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಪಕ್ಷದಲ್ಲಿ ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ನೀಡಬೇಕು ಅಂತ ಪಕ್ಷ ಸಿದ್ಧಾಂತವನ್ನು ಸಹ ಯತ್ನಾಳ್ ಬಣ ಪ್ರಸ್ತಾಪ ಮಾಡ್ತಾ ಇದೆ. ಇದಲ್ಲದೆ ಕೆಲವೊಂದು ತಮ್ಮ ಪರವಾಗಿ ಸೂಕ್ಷ್ಮ ವಿಚಾರಗಳನ್ನು ವರಿಷ್ಠರ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತಾ ಇದೆ. ಅದೇನಪ್ಪ ಅಂತ ಹೇಳಿದ್ರೆ, ಲಿಂಗಾಯತ ಸಮುದಾಯ ಎಲ್ಲರೂ ವಿಜಯೇಂದ್ರ ಅವರ ಹಿಂದೆ ಇಲ್ಲ. BS ಯಡಿಯೂರಪ್ಪ ಅವರ ವರ್ಚಸ್ಸು ಅವರ ಮಗ ವಿಜಯೇಂದ್ರ ಅವರಿಗಿಲ್ಲ. ಹೀಗಾಗಿ ಅವರನ್ನು ಬದಲಾಯಿಸಿದ್ರೆ ನಮ್ಮ ಪಕ್ಷಕ್ಕೇನು ಹಿನ್ನಡೆ ಆಗೋದಿಲ್ಲ ಅನ್ನೋದು ಯತ್ನಾಳ್ ಬಣದ ವಾದ.
ಈ ನಡುವೆ ಯಡಿಯೂರಪ್ಪ ಕುಟುಂಬದ ವಿರುದ್ಧವಾಗಿ ಗಂಭೀರ ಆರೋಪವನ್ನು ಸಹ ಮಾಡ್ತಿದ್ದಾರೆ. ಯಡಿಯೂರಪ್ಪ ಕುಟುಂಬ ರಾಜ್ಯದಲ್ಲಿ ಸಾಕಷ್ಟು ಲೂಟಿ ಮಾಡಿದೆ. ವಿಜಯೇಂದ್ರ ದುಬೈನಲ್ಲಿ, ಸಿಂಗಾಪುರದಲ್ಲಿ ಆಸ್ತಿ ಮಾಡಿಟ್ಕೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆಗೆ DCM DK ಶಿವಕುಮಾರ್ ಅವರ ಜೊತೆಗೆ ಸೇರಿಕೊಂಡು ಕರ್ನಾಟಕದಲ್ಲಿ ಬಿಜೆಪಿಯನ್ನು ಮುಗಿಸುವ ಕೆಲಸಕ್ಕೂ ವಿಜಯೇಂದ್ರ ಮುಂದಾಗಿದ್ದಾರೆ ಎನ್ನುವ ಗಂಭೀರ ಆರೋಪ ಮಾಡಿದ್ದಾರೆ. ಇದೆಲ್ಲವನ್ನ ವರಿಷ್ಠರ ಗಮನಕ್ಕೆ ತರ್ತೀನಿ ಅಂತ ಗುಡುಗಿದ್ದಾರೆ. ಇನ್ನು ಮೊದಲೇ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದ ಯತ್ನಾಳ್ ಅಂಡ್ ಟೀಮ್ನ ಕಣ್ಣು ಕೆಂಪಾಗಿಸಿದ್ದು ಅಂದರೆ ಬಿಜೆಪಿ ಜಿಲ್ಲಾಧ್ಯಕ್ಷರ ಆಯ್ಕೆ ವಿಚಾರ. ನೇಮಕಗೊಂಡಂತಹ ಜಿಲ್ಲಾಧ್ಯಕ್ಷರು ಹಾಗೆ ಹೆಚ್ಚಿನ ಪದಾಧಿಕಾರಿಗಳು ವಿಜಯೇಂದ್ರ ಅವರ ಪಾಳೆಯಕ್ಕೆ ಸೇರಿದವರು. ಇದು ಮುಂದೆ ಪಕ್ಷ ಸಂಘಟನೆಯಲ್ಲಿ ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತೆ. ಹೀಗಾಗಿ 23 ಜಿಲ್ಲಾಧ್ಯಕ್ಷರ ಆಯ್ಕೆ ಘೋಷಣೆಯನ್ನು ರದ್ದು ಮಾಡಬೇಕು ಅಂತ ಯತ್ನಾಳ್ ಟೀಮ್ ಹೈಕಮಾಂಡ್ ಅನ್ನು ಒತ್ತಾಯಿಸ್ತಾ ಇದೆ. ಇನ್ನು ಮತ್ತೊಂದು ಕಡೆ ವಿಜಯೇಂದ್ರ ಪರವಾಗಿ ಮತ್ತೊಂದು ತಂಡ ಬ್ಯಾಟಿಂಗ್ ಮಾಡ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಮಾಜಿ ಶಾಸಕರುಗಳ ತಂಡ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ರೇಣುಕಾಚಾರ್ಯ ಹಾಗೆ ಇನ್ನಿತರರು ವಿಜಯೇಂದ್ರ ಪರವಾಗಿ ಬ್ಯಾಟ್ ಬೀಸ್ತಿದ್ದಾರೆ. ಯತ್ನಾಳ್ ಟೀಮ್ ವಿರುದ್ಧವಾಗಿ ನಿಮ್ಮ ಬಂಡವಾಳ ಎನ್ನುವುದನ್ನು ನಾವು ಸಹ ಬಿಚ್ಚಿಡ್ತೀವಿ, ಹೀಗೆ ಮುಂದುವರೆದ್ರೆ ನಾವು ಸಹ ಹೈಕಮಾಂಡ್ಗೆ ದೂರಿಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ವಿಜಯೇಂದ್ರ ಅವರೇನು ಸುಮ್ಮನೆ ಇಲ್ಲ, ಪಕ್ಷದ ಸಂಘಟನೆಗೆ ಸಾಕಷ್ಟು ಶ್ರಮಿಸ್ತಾ ಇದ್ದಾರೆ, ಅವರೇ ಮುಂದುವರಿಬೇಕು ಅಂತ ಹೇಳ್ತಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಭಿನ್ನಮತೀಯರ ವಿರುದ್ಧವಾಗಿ ಯಾವ ರೀತಿಯಲ್ಲಿ ಹೋರಾಟ ರೂಪಿಸಬೇಕು ಅನ್ನೋ ಬಗ್ಗೆ ಸಭೆಗಳನ್ನು ನಡೆಸ್ತಿದ್ದಾರೆ. ಈಗ ಬಿಜೆಪಿಯ ಮೂರನೇ ಬಣದ ವಿಚಾರಕ್ಕೆ ಬಂದರೆ ಯತ್ನಾಳ್ ಅಥವಾ ವಿಜಯೇಂದ್ರ ಈ ಎರಡೂ ಗುಂಪಿನಲ್ಲೂ ಗುರುತಿಸ್ಕೊಳ್ಳದೆ ಇರುವ ತಟಸ್ಥ ಗುಂಪಿನ ನಾಯಕರಲ್ಲಿ ಕೆಲವು ಹಿರಿಯ ನಾಯಕರು ವಿಜಯೇಂದ್ರ ಅವರನ್ನು ಬದಲಾಯಿಸಬೇಕು, ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಕಷ್ಟ ಆಗಬಹುದು ಅನ್ನುವಂತೆ ಅಭಿಪ್ರಾಯವನ್ನು ಮಂಡಿಸ್ತಿದ್ದಾರೆ. ಇನ್ನು ಕೆಲವರು ವಿಜಯೇಂದ್ರ ಮುಂದುವರೆದರೆ ತೊಂದರೆ ಇಲ್ಲ, ಆದರೆ ಪಕ್ಷದಲ್ಲಿ ಆಗ್ತಿರುವಂತಹ ಬೆಳವಣಿಗೆ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಿದ್ದಾರೆ. ಆದರೆ ಈ ತಟಸ್ಥ ಗುಂಪನ್ನು ಸಹ ಬಳಸಿಕೊಂಡು ಯತ್ನಾಳ್ ಅವರು ಹೈಕಮಾಂಡ್ಗೆ ಶಾಕ್ ಕೊಡ್ತಿದ್ದಾರೆ. ಅದು ಯಾವ ರೀತಿ ಅಂದರೆ, ಈ ತಟಸ್ಥ ಗುಂಪಿನಲ್ಲಿರುವ ನಾಯಕರು ಸಹ ನಿಧಾನವಾಗಿ ಯತ್ನಾಳ್ ಟೀಮ್ಗೆ ಬೆಂಬಲವನ್ನು ಕೊಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಬಿಂಬಿತ ಆಗ್ತಾ ಇದೆ. ಆ ಮೂಲಕವಾಗಿಯೂ ಯತ್ನಾಳ್ ಅವರು ಪರೋಕ್ಷವಾಗಿ ವಿಜಯೇಂದ್ರ ಅವರ ವಿರುದ್ಧವಾಗಿ ವರಿಷ್ಠರಿಗೆ ಸಂದೇಶವನ್ನು ರವಾನಿಸ್ತಿದ್ದಾರೆ. ಇದರ ಭಾಗವಾಗಿ ಯತ್ನಾಳ್ ಅವರು ಮತ್ತೊಂದು ದಾಳವನ್ನು ಉರುಳಿಸ್ತಾ ಇದ್ದಾರೆ. ಯತ್ನಾಳ್ ಬಣ ವಿಜಯೇಂದ್ರ ಅವರ ವಿರುದ್ಧದ ಹೋರಾಟಕ್ಕೆ ನೇತೃತ್ವ ವಹಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಅವರಿಗೆ ಮನವಿ ಮಾಡಿಕೊಂಡಿದೆ. ಇದು ಸಹ ಕುತೂಹಲ ಕೆರಳಿಸಿರುವಂತಹ ವಿಚಾರ. ಆದರೆ ಬೊಮ್ಮಾಯಿ ಅವರು ಇದಕ್ಕೆ ಒಪ್ಪುವಂತಹ ಸಾಧ್ಯತೆ ಇಲ್ಲ. ಇನ್ನು ರಾಜ್ಯದ ಬಿಜೆಪಿ ಸಂಸದರೆಲ್ಲ ನಮ್ಮ ಕಡೆ ಇದ್ದಾರೆ ಅಂತ ಯತ್ನಾಳ್ ಅವರು ಹೇಳ್ತಿದ್ದಾರೆ. ಅದರಲ್ಲೂ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್, ದಾವಣಗೆರೆಯ ಮಾಜಿ ಸಂಸದ GM ಸಿದ್ದೇಶ್ವರ್ ಅವರು, ಚಿತ್ರದುರ್ಗದ ಗೋವಿಂದ ಕಾರಜೋಳ ಅವರು ಮನಸ್ಸಿಲ್ಲದೆ ಇದ್ರೂ ಪಕ್ಷದಲ್ಲಿ ಒಂದು ರೀತಿ ತಟಸ್ಥರಾಗಿದ್ದಾರೆ. ತಮ್ಮನ್ನ ಸಂಪರ್ಕ ಮಾಡದೇನೆ ಜಿಲ್ಲಾಧ್ಯಕ್ಷರ ನೇಮಕ ಮಾಡಿರೋದಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಪಕ್ಷದಲ್ಲಿ ಅಸಮಾಧಾನಗೊಂಡಂತಹ ನಾಯಕರನ್ನೂ ಸಹ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನದಲ್ಲಿ ಯತ್ನಾಳ್ ಟೀಮ್ ಕಸರತ್ತು ನಡೆಸ್ತಾ ಇದೆ. ಇದಲ್ಲದೆ ಯತ್ನಾಳ್ ಅವರು ಒಂದು ಖಡಕ್ ಸಂದೇಶವನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ವಿಜಯೇಂದ್ರ ಅವರೇನಾದರೂ ಮರು ಆಯ್ಕೆ ಆದರೆ ಪಕ್ಷದ ರಾಜ್ಯಾಧ್ಯಕ್ಷರಾಗಿ, ಆಗ ನಮ್ಮ ನಿರ್ಣಯವನ್ನು ತಿಳಿಸ್ತೀವಿ, ಫೈನಲ್ ಡಿಸಿಷನ್ ಅನ್ನು ನಿಮ್ಮ ಮುಂದೆ ಇಡ್ತೀವಿ ಅನ್ನುವಂತಹ ಖಡಕ್ ಸಂದೇಶವನ್ನು ಕೊಟ್ಟಿದ್ದಾರೆ. ಇದು ಒಂದು ರೀತಿ ಬೆದರಿಕೆ ಇದ್ದಂತೆ ಕಾಣಿಸ್ತಾ ಇದೆ. ಅಂದರೆ ಮುಂದೆ ಏನು ಮಾಡ್ಬೋದು ಆ ರೀತಿ ಏನಾದರೂ ಆದರೆ? ಸಮಾನ ಮನಸ್ಕರೆಲ್ಲ ಸೇರಿಕೊಂಡು ಹೊಸ ಪಕ್ಷದ ಉದಯಕ್ಕೆ ಕಾರಣ ಆಗ್ತಾರಾ? ಈ ರೀತಿಯಾಗಿಯೂ ಚರ್ಚೆ ನಡೀತಾ ಇದೆ. ಈ ಕುರ್ಚಿ ಗುದ್ದಾಟದ ಟೆನ್ಷನ್ ನಡುವೆ ಹೈಕಮಾಂಡ್ಗೆ ಕೆಲವು ರಾಜ್ಯ ನಾಯಕರು ಒತ್ತಡವನ್ನು ಹೇರ್ತಿದ್ದಾರೆ. ಸಂಘ ಪರಿವಾರದಿಂದ ಬಂದಿರುವ ಹಿರಿಯ ನಾಯಕ ಅರವಿಂದ್ ಲಿಂಬಾವಳಿ ಅವರು ಪಕ್ಷದಲ್ಲಿ ಬಂಡಾಯ ಎದ್ದಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರೊಂದಿಗೆ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಬಂದಾಗಿದೆ. ಇನ್ನು ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ಇದನ್ನು ಹೊರತುಪಡಿಸಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕಣ್ಣಿಟ್ಟಿರುವಂತಹ ತಟಸ್ಥ ಗುಂಪಿನ ನಾಯಕರಿದ್ದಾರೆ. ಈಗಾಗಲೇ ಶ್ರೀರಾಮುಲು ಅವರು ಓಪನ್ ಆಗಿ ಹೇಳ್ಕೊಂಡಿದ್ದಾರೆ, ನಾನು ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಸಿದ್ಧ ಅಂತ. ಇದನ್ನ ವರಿಷ್ಠರ ಜೊತೆಗೆ ಚರ್ಚೆ ಮಾಡೋದಕ್ಕೂ ನಿರ್ಧರಿಸಿದ್ದಾರೆ. ಈಗಾಗಲೇ ಅವರಿಗೆ ಹೈಕಮಾಂಡ್ ಕೂಡ ದೆಹಲಿ ಚುನಾವಣೆ ಬಳಿಕ ಬರುವಂತೆ ಬುಲಾವ್ ಕೊಟ್ಟಿದೆ. ಅದು ಬೇರೆ ವಿಚಾರಕ್ಕೆ. ಆದರೆ ಆ ಚರ್ಚೆಯ ನಡುವೆ ಈ ಒಂದು ಪ್ರಸ್ತಾಪವನ್ನು ಇಡುವಂತಹ ಸಾಧ್ಯತೆ ಇದೆ. ಇಲ್ಲಿ ಅಚ್ಚರಿಯ ವಿಷಯ ಅಂದರೆ, ರಾಮುಲು ಅವರು ಅಧ್ಯಕ್ಷರಾದರೆ ಆಗಬಹುದು ಅಂತ ಯತ್ನಾಳ್ ಬಣ ಅವರ ಬೆನ್ನಿಗೆ ನಿಂತಿದೆ. ಇದು ಕುತೂಹಲ ಕೆರಳಿಸಿರುವಂತಹ ವಿಚಾರ. ಇದಲ್ಲದೆ ಸ್ವತಃ ಯತ್ನಾಳ್ ಅವರು ಲಿಂಗಾಯತ ಕೋಟಾದ ಅಡಿಯಲ್ಲಿ ತಾನು ರಾಜ್ಯಾಧ್ಯಕ್ಷ ಆಗೋದಕ್ಕೆ ಸಿದ್ಧ ಅಂತ ಈಗಾಗಲೇ ಕುರ್ಚಿಗೆ ಟವಲ್ ಹಾಕಿದ್ದಾರೆ. ಅದು ಸಾಧ್ಯ ಆಗದೇ ಇದ್ರೆ ತಮ್ಮ ಬಣದಿಂದಲೇ ಒಬ್ಬರನ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸೂಚಿಸೋದು ಫಿಕ್ಸ್ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ನೋಡಿದ್ರೆ ಯತ್ನಾಳ್ ಅವರು ಏನು ಹೇಳ್ತಿದ್ದಾರೆ, ಬಿಜೆಪಿಯಲ್ಲಿ ಯಾರು ಕೂಡ ವಿಜಯೇಂದ್ರ ಅವರ ಜೊತೆಗಿಲ್ಲ, ನಮ್ಮದು ಕುಟುಂಬ ರಾಜಕಾರಣದ ವಿರುದ್ಧದ ಹೋರಾಟ, ಈ ರೀತಿಯಾಗಿ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಆದರೆ ಮತ್ತೊಂದು ಕಡೆ ವಿಜಯೇಂದ್ರ ಟೀಮ್ನಲ್ಲಿ ಯತ್ನಾಳ್, ಕುಮಾರ್ ಬಂಗಾರಪ್ಪ, GM ಸಿದ್ದೇಶ್ವರ್, BP ಹರೀಶ್ ಅವರನ್ನ ಮುಲಾಜಿಲ್ದೆ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಇವರು 3-4 ಜನ ಸೇರಿಕೊಂಡು ದೆಹಲಿಗೆ ಹೋದ್ರೆ ಇಡೀ ಪಕ್ಷನೇ ಹೋಗಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಿದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ.
ಇದಲ್ಲದೆ ಯತ್ನಾಳ್ ಅವರ ಮಗನ ಸೀಕ್ರೆಟನ್ನು ರಿವೀಲ್ ಮಾಡೋದಕ್ಕೆ ವಿಜೇಂದ್ರ ಅವರ ಟೀಮ್ ಸಿದ್ಧವಾಗಿದೆ ಅನ್ನೋ ರೀತಿಯಲ್ಲಿ ಗುಮಾನಿ ಹಬ್ಬಿದೆ. ಈ ಎರಡು ಟೀಮ್ನ ತಿಕ್ಕಾಟದ ನಡುವೆ ರಾಜ್ಯಾಧ್ಯಕ್ಷ ಕುರ್ಚಿಗೆ ಟವಲ್ ಹಾಕೋರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಅಂತ ಹೇಳಬಹುದು. ಒಟ್ಟಾರೆಯಾಗಿ ರಾಜ್ಯ ಬಿಜೆಪಿಯ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ರೆ ಈ ಎಲ್ಲ ಆಂತರಿಕ ಕಲಹಗಳಿಗೆ ಹೈಕಮಾಂಡೇ ಮುಕ್ತಿ ನೀಡಬೇಕು. ಏನಾಗುತ್ತೆ ಅನ್ನೋದಕ್ಕೆ ಕಾದು ನೋಡಬೇಕಾಗಿದೆ. ಹಾಗಾದರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ಯಾರು ಬಿಜೆಪಿಯ ರಾಜ್ಯಾಧ್ಯಕ್ಷರಾದರೆ ಸೂಕ್ತ, ವಿಜೇಂದ್ರ ಅವರ ಅಥವಾ ಯತ್ನಾಳ್ ಅವರ? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.